ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ UK ಕಿಚನ್ ಚಾನಲ್. ಇವತ್ತಿನ ದಿನ ನಾನು ಮಾಡಬೇಕಂತಿರೋ ಸ್ನ್ಯಾಕ್ಸ್ ಏನಂದ್ರೆ ಮೆಂತೆ ಹಾಗೂ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ಟೇಸ್ಟಿಯಾಗಿರೋಂಥ ಹಪ್ಪಳ. ಇದು ಹೆಲ್ತಿಗೂ ಕೂಡ ಚಲೋ, ಆಮೇಲೆ ಟೇಸ್ಟು ಕೂಡ ಚೆನ್ನಾಗಿರ್ತೈತಿ. ಅದರಲ್ಲೂ ಈಗ ಚಳಿ ಜಾಸ್ತಿ ಐತಿ, ಸಂಜೆ ಟೈಮ ನಮ್ಗೆ ಚಹಾ ಕಾಫಿ ಕುಡಿತಿರ್ತೇವೆ. ಅದ್ರ ಜೊತೆ ಏನಾದರೂ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ತಿನ್ಬೇಕಂತೇಳಿ ಅನ್ನಿಸ್ತಿರ್ತೈತಿ. ಆ ಟೈಮ್ ಒಳಗೆ ನಾವು ಈ ರೀತಿ ಹೆಲ್ತಿಯಾಗಿರೋಂಥ ಈ ಮೆಂತೆ ಹಪ್ಪಳನ ರೆಡಿ ಮಾಡ್ಕೋಬೋದು. ಈ ಮೆಂತೆ ಪಲ್ಯ ಸ್ನ್ಯಾಕ್ಸ್ ಏನೈತಲ್ಲ, ಇದು ನಮ್ಮ ಆರೋಗ್ಯಕ್ಕೂ ಹೌದು, ಆಮೇಲೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರ್ತೈತಿ. ಈಗ ಒಮ್ಮೊಮ್ಮೆ ನಾವು ಪಲ್ಯ ಮಾಡಿ ಮೆಂತೆ ಸೊಪ್ಪು ಈ ರೀತಿ ಮಿಕ್ಕಿರ್ತೈತಿ, ಅದನ್ನು ನೀವು ಹಸಿಯಾಗಿನೂ ತಿಂತೀರಿ, ಆಮೇಲೆ ಪಲ್ಯನೂ ಮಾಡ್ತೀರಿ, ಸಾಂಬಾರು ಕೂಡ ಮಾಡ್ತೀರಿ. ಆದ್ರೆ ಏನಾದರೂ ಒಂದು ಹೊಸ ರೀತಿ ರುಚಿ ಟ್ರೈ ಮಾಡ್ಬೇಕಂತೇಳಂದ್ರೆ ನೀವು ಈ ರೀತಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ಈ ರೀತಿ ಅದಕ್ಕೆ ಮೆಂತೆ ಪಲ್ಯ ಹಾಕಿ ನೀವು ಟೇಸ್ಟಿಯಾಗಿರೋವಂಥ ಒಂದು ಸ್ನ್ಯಾಕ್ಸ್ ಕೂಡ ರೆಡಿ ಮಾಡ್ಕೋಬಹುದು. ಫಸ್ಟಿಗೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಬರೋಣ, ಆಮೇಲೆ ಅದನ್ನು ಯಾವ ರೀತಿ ರೆಡಿ ಮಾಡೋದು ಅಂತೇಳಿ ಹೇಳ್ತಾ ಹೋಗ್ತೀನಿ. ಮೆಂತೆ ಪಲ್ಯ ಹಪ್ಪಳ ರೆಡಿ ಮಾಡೋಕೆ ಫಸ್ಟಿಗೆ ನಮ್ಗೆ ಮೆಂತೆ ಸೊಪ್ಪಿರ್ಬೇಕು. ಈ ರೀತಿ ನಾನಿಲ್ಲಿ ಇದನ್ನು ಸೋಸಿ ಚೆಂದಾಗೆ ವಾಶ್ ಮಾಡ್ಕೊಂಡು ತೆಗೆದಿಟ್ಕೊಂಡೇನಿ. ಈ ರೀತಿ ನೀವು ಎಷ್ಟು ಹಪ್ಪಳ ರೆಡಿ ಮಾಡ್ಕೋತಿರ್ತೀರೋ ಅದ್ರ ಮೇಲೆ ಡಿಪೆಂಡ್. ಜಾಸ್ತಿ ಆದರೂ ಏನೂ ತೊಂದರೆ ಇಲ್ಲ, ಜಾಸ್ತಿ ಆದರೆ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿ ಬರ್ತೈತಿ. ನಾನಿಲ್ಲಿ ಈ ರೀತಿ ಸೊಪ್ಪು ತೊಳೆದು ಇಟ್ಕೊಂಡೇನಿ. ನೆಕ್ಸ್ಟ್ ಅಕ್ಕಿ ಹಿಟ್ಟು, ಬರೀ ಅಕ್ಕಿ ಹಿಟ್ಟಷ್ಟೇ, ಇದಕ್ಕೆ ನೀವು ಯಾವ ಹಿಟ್ಟು ಮಿಕ್ಸ್ ಮಾಡಬಾರ್ದು, ಮತ್ತು ಅಕ್ಕಿ ಹಿಟ್ಟು ಅಷ್ಟೇ ತೊಗೊಂಡೇನಿ. ನೆಕ್ಸ್ಟ್ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದ್ರೆ ಹಸಿಮೆಣ್ಸಿನ್ಕಾಯಿ, ಇಲ್ಲ ಈ ರೀತಿ ಕೆಂಪು ಮೆಣಸಿನ್ಕಾಯಿ, ಆಮೇಲೆ ಎರಡೂ ಬೇಡ ಅಂದ್ರೆ ನೀವು ಖಾರದ ಪುಡಿ ಯೂಸ್ ಮಾಡ್ಬೋದು. ಆಮೇಲೆ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಸಾಕು ಟೇಸ್ಟಿಯಾಗಿರೋಂಥ ಮೆಂತೆ ಹಪ್ಪಳ ರೆಡಿ ಮಾಡ್ಬೋದು. ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ. ಇದಕ್ಕೆ ಏನು ಮಾಡ್ಬೇಕಂದ್ರೆ ನಾವೇನು ವಾಶ್ ಮಾಡಿ ಸೋಸಿ ಇಟ್ಕೊಂಡಿರ್ತೇವಲ್ಲ ಮೆಂತೆ ಸೊಪ್ಪು, ಅದನ್ನು ಹಾಕೋಬೇಕು. ಆಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಎಲ್ಲನೂ ಇದನ್ನು ನಾವು ಸಣ್ಣಗೆ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ತರಿ ಎಲ್ಲ ಅಗದಿ ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇದು ಹಿಟ್ಟೊಳಗೆ ಹಾಕಿ ಕಲಸೋಕೆ ಬರಬೇಕು, ಆ ರೀತಿ ನೀವು ಇದನ್ನು ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕಿ. ಫಸ್ಟಿಗೆ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ, ಆಮೇಲೆ ಏನು ಮಾಡೋದು ಅಂಥೇಳಿ ನೆಕ್ಸ್ಟ್ ನೋಡೋಣ. ಗ್ರೈಂಡ್ ಮಾಡಿದ್ಮೇಲೆ ಈ ರೀತಿ ಆಗೈತಿ. ನಾನು ಇದನ್ನು ಸಣ್ಣಗೆ ಈ ರೀತಿ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದೇನೆ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಾನಿಲ್ಲಿ ಗ್ಯಾಸ್ ಮೇಲೆ ಈ ರೀತಿ ಒಂದು ಪಾತ್ರೆ ಇಟ್ಕೊಂಡೇನಿ. ಈಗ ಅದಕ್ಕೆ ನನಗೆ ಅಕ್ಕಿ ಹಪ್ಪಳ ಮಾಡೋಕೆ ನಂಗೆ ಎಷ್ಟು ಮಾಡ್ಬೇಕು ಅನ್ನೋದು ಲೆಕ್ಕಿರ್ತೈತಿ. ನಿಮ್ಗೆ ಎಷ್ಟು ಮಾಡ್ಬೇಕಂತ ಲೆಕ್ಕಿರ್ತೈತೋ ನೀವು ಅದನ್ನು ನೋಡ್ಕೊಂಡು ಮೆಜರ್ಮೆಂಟ್ ನೋಡ್ಕೊಂಡು ನೀರು ಹಾಕೋಬೋದು. ನಾನಿಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಳತ್ತೇನೆ. ನೀವು ಜಾಸ್ತಿ ಬೇಕಂದ್ರೆ 2 ಗ್ಲಾಸ್, 2.5, 3 ಗ್ಲಾಸ್ ಈ ರೀತಿ ಮಾಡ್ಕೋಬೋದು. ಬಟ್ ಸ್ಟಾರ್ಟಿಂಗ್ ಏನು ಮಾಡ್ತಿರ್ತೀರಲ್ಲ ಅವಾಗ ಸ್ವಲ್ಪ ಕಡಿಮೆನೇ ಮಾಡ್ಕೋರಿ, ಅಂದ್ರೆ ಚಲೋ ಅನ್ನಿಸ್ತೈತಿ. ಈಗ ಇದನ್ನು ಪೂರ್ತಿ ನೀರು ಕುದಿ ಬರೋ ಮಟ್ಟ ಬಿಡ್ಬೇಕು. ಈಗ ಇದಕ್ಕೆ ಉಪ್ಪು ಹಾಕೋಬೇಕು. ಉಪ್ಪು ನೀವು ಒಮ್ಮೆ ಹಾಕೋಬೇಡ್ರಿ, ಆಮೇಲೆ ನೀವು ಹಿಟ್ಟು ಹಾಕಿ ತಿರುವಿದ ಮೇಲೆ ಕೂಡ ಉಪ್ಪು ಏನಾದರೂ ಕಡಿಮೆ ಆದ್ರೆ ಒಂಚೂರು ಮೇಲೆ ಹಾಕೋಬೋದು. ಬಟ್ ಉಪ್ಪು ಒಮ್ಮೆ ಜಾಸ್ತಿ ಹಾಕಿಬಿಟ್ರೆ ಅದನ್ನು ತೆಗಿಯೋಕೆ ಬರೋದಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಾಕೋರಿ. ಈಗ ಇದು ಪೂರ್ತಿ ನೀರು ಕುದಿ ಬರಬೇಕು. ನೀರು ಪೂರ್ತಿ ಕುದಿ ಬಂದ ಹೆಸರು ಬಂದೈತಿ. ಈಗ ಇದನ್ನು ಮುದ್ದೆ ಯಾವ ರೀತಿ ತಿರ್ಕೋತಿರಲ್ಲ ನೀವು, ರೊಟ್ಟಿ ಮಾಡೋಬೇಕಾರೆ ಮುದ್ದೆ ಮಾಡೋಬೇಕಾರೆ ಅದೇ ರೀತಿ ಒಂದು ಚೂರ ಹಿಟ್ಟು ಹಾಕ್ಕೊಂಡು ಇದನ್ನು ನೀವು ಹುಟ್ಟು ಯೂಸ್ ಮಾಡಿ ತಿರ್ಕೋಬೇಕು. ಈ ರೀತಿ ಇದೇನು ಗಂಟಾಗೋದಿಲ್ಲ ಬಿಡ್ರಿ, ಯಾಕಂದ್ರೆ ಇದು ಅಕ್ಕಿ ಹಿಟ್ಟು ಗಂಟಾಗೋದಿಲ್ಲ. ಈ ರೀತಿ ಸಣ್ಣಗೆ ತಿರ್ಕೋಬೇಕು, ಯಾಕಂದ್ರೆ ತಳ ಹಿಡ್ಕೋತಲ್ಲ, ಅದಕ್ಕೆ ಚೂರ ಹಿಟ್ಟಾಕಿ ತಿರ್ಕೋಬೇಕು. ಒಮ್ಮೆ ಹಿಟ್ಟು ಹಾಕೊಂಬಿಟ್ರೆ ಜಾಸ್ತಿ ಗಟ್ಟಿ ಆಗ್ಬಿಡ್ತೈತಿ, ಅದಕ್ಕೆ ಒಂದು ಚೂರ ಹಿಟ್ಟು ಹಾಕ್ಕೊಂಡು ಈ ರೀತಿ ನೀವು ಇದನ್ನು ತಿರ್ಕೋಬೇಕು. ಆಮೇಲೆ ಈಗ ಒಂದು ಚೂರು ಆಫ್ ಮಾಡಿಬಿಡ್ರಿ, ಗ್ಯಾಸ್ ಆಫ್ ಮಾಡಿ ಏನು ಮಾಡ್ಬೇಕಂದ್ರೆ ಈಗ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಈ ರೀತಿ ಹಾಕ್ಬೇಕು. ನೀವು ಅನ್ಬೋದು ನೀವು ಅದನ್ನು ನೀರು ಹೆಸರು ಬರೋಕೆ ಇಟ್ಕೊಂಡಿರ್ತೀರಲ್ಲ ಆವಾಗ ಮಿಕ್ಸ್ ಮಾಡ್ಬೋದಿತ್ತಲ್ಲ ಅಂಥೇಳಿ.
ಆವಾಗ ಮಿಕ್ಸ್ ಮಾಡಿದ್ರೆ ಅದು ಸರಿ ಅನಿಸೋದಿಲ್ಲ. ನೀವು ಈ ರೀತಿ ಇದನ್ನು ತಿರ್ಕೊಂಡ್ಮೇಲೆ ಹಾಕಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ತಿರುಗಿದ್ಮೇಲೆ ಇದು ಈ ರೀತಿ ರೆಡಿ ಆಗೈತಿ. ಇದನ್ನೊಂಚೂರು ನೀವು ಗ್ಯಾಸ್ ಹಚ್ಕೊಂಡು 1-2 ನಿಮಿಷ ತಿರ್ಕೊಂತಾನೆ ಇರ್ಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಹಿಟ್ಟು ಹಸಿ ಹಸಿ ಉಳಿತೈತಿ. ಆಮೇಲೆ ನಾವೇನದು ಪೇಸ್ಟ್ ಮಾಡಿರ್ತೇವಲ್ಲ ಮೆಂತ್ಯದ, ಅದೆಲ್ಲ ಹಸಿ ಹಸಿಯಾಗಿ ಉಳಿತೈತಿ. ಅದಕ್ಕೆ ಒಂದಿಟ್ಟು ನೀವು ಅದನ್ನು ಗ್ಯಾಸ್ ಹಚ್ಕೊಂಡು ತಿರ್ಕೋಬೇಕು. ಈ ರೀತಿ ಆದಮೇಲೆ ಇಳಿಸ್ಕೊಂಡು ನೀವು ಇದನ್ನು ಆರೋವರೆಗೂ ಬಿಟ್ಕೋಬೇಕು. ಪೂರ್ತಿಯಾಗಿ ಆರಿದ್ಮೇಲೆ ಈ ರೀತಿ ನೀವು ಇದನ್ನು ಎಣ್ಣೆ ಹಚ್ಚಿ ಕಲಿಸ್ಕೋಬೇಕು. ಇದಕ್ಕೆ ಎಕ್ಸ್ಟ್ರಾ ಮತ್ತು ಒಣ ಹಿಟ್ಟು ಮಿಕ್ಸ್ ಮಾಡಬಾರ್ದು. ಈ ರೀತಿ ಎಣ್ಣೆ ಹಚ್ಚಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಈ ರೀತಿ ನಿಮ್ಗೆ ಯಾವ ಆಕಾರದೊಳಗೆ ಬೇಕೋ ಆ ಆಕಾರದೊಳಗೆ ಮಾಡ್ಕೋಬೋದು. ಆಮೇಲೆ ನಿಮ್ಗೆ ದೊಡ್ಡ ಬೇಕಂದ್ರೆ ದೊಡ್ಡ, ಸಣ್ಣ ಬೇಕಂದ್ರೆ ಸಣ್ಣ, ಈ ರೀತಿ ರೌಂಡ್ ಮಾಡಿಟ್ಕೋಬೇಕು. ಫಸ್ಟಿಗೆ ಮಾಡಿಟ್ಕೊಂಡು ಆಮೇಲೆ ಇದನ್ನು ಲಟ್ಟಿಸ್ಕೋಬೇಕು. ಹಪ್ಪಳ ಯಾವ ರೀತಿ ಇರ್ತೈತಲ್ಲ ಅದ ಆಕಾರದೊಳಗೆ ಇದನ್ನು ನಾವು ಲಟ್ಟಿಸ್ಕೋಬೇಕು. ಎಣ್ಣೆ ಹಚ್ಚಿನ ಲಟ್ಟಿಸ್ಕೋಬೇಕು ಅಥವಾ ಹಿಟ್ಟಾದರೂ ನಡಿತೈತಿ. ಒಟ್ಟು ಇದನ್ನು ತೆಳ್ಳಗೆ ಲಟ್ಟಿಸ್ಕೋಬೇಕು. ಈ ರೀತಿ ನೀವು ಸರ್ಕಲ್ ರೀತಿ ಲಟ್ಟಿಸ್ಕೊಂಡ್ಮೇಲೆ ಇದನ್ನೇನು ಮಾಡ್ಬೇಕಂದ್ರೆ ನಿಮ್ಗಿದು ಕರಿಯಕ್ಕೆ ಸ್ವಲ್ಪ ದೊಡ್ಡದು ಅನ್ನಿಸ್ತೈತಿ. ಅದಕ್ಕೆ ಈ ರೀತಿ ನೀವು ಬಾದಾಮ್ ಪುರಿ ಅದು ಮಾಡ್ತಿರ್ತೀರಲ್ಲ, ಸೇಮ್ ಈ ರೀತಿ ಮಾಡಿ ನಾನಿಲ್ಲಿ ಒಂದು ಮಾಡಿ ತೋರ್ಸಾತೀನಿ. ನೀವು ಈ ರೀತಿ ರೆಡಿ ಮಾಡ್ಕೊಂಡು ಇವನ್ನ ಇಟ್ಕೊಂಡು ಆಮೇಲೆ ಎಣ್ಣೆ ಕಾಯಿಸಿ ಎಣ್ಣೆಯೊಳಗೆ ಕರೆದು ಬಿಟ್ರೆ ಅಕ್ಕಿ ಮತ್ತು ಮೆಂತ್ಯ ಹಿಟ್ಟಿನ ಹಪ್ಪಳ ರೆಡಿ. ನೋಡ್ರಿ, ಫೈನಲಿ ಟೇಸ್ಟಿಯಾಗಿರೋವಂಥ ಸ್ನ್ಯಾಕ್ಸ್ ಅಕ್ಕಿ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿರೋವಂಥ ಹಪ್ಪಳ ರೆಡಿ. ನಿಮ್ಗೆ ಯಾವ ರೀತಿ ಆಕಾರದೊಳಗೆ ಬೇಕೋ ನೀವು ಆ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಈ ರೀತಿ ಒಂದು ತ್ರಿಕೋನ ಮಾಡ್ಕೊಂಡೀನಿ. ಆಮೇಲೆ ಹಪ್ಪಳ ಯಾವ ರೀತಿ ಇರ್ತತೋ ಅದೇ ರೀತಿನ ಮಾಡ್ಕೊಂಡೀನಿ. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ.